ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್. ಮಗ ತಾಂಡವ ವಸಲಿ ಬುದ್ಧಿ ತಿಳಿದು ಕುಸುಮಗೆ ಶಾಕ್ ಆಗಿದೆ. ತಾಂಡವ ಹಾಗೂ ಶ್ರೇಷ್ಠ ಸುಂದರಿಯನ್ನು ಮನೆಯಿಂದ ಹೊರ ಹಾಕಿದ ನಂತರ ಅವರು ಮನೆ ಓನರ್ ಬಳಿ ಹೋಗಿ ಇಬ್ಬರು ತನ್ನನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಎಂದು ಗೋಳು ಹೇಳಿಕೊಂಡಿರುತ್ತಾಳೆ. ನಾನು ನಿಮ್ಮ ಮನೆಗೆ ಹೋಗಿ ನಿಮ್ಮ ಬಗ್ಗೆ ಎಲ್ಲವನ್ನು ಹೇಳುತ್ತೇನೆ ಎಂದು ಸುಂದರಿ ಪರೋಕ್ಷವಾಗಿ ತಾಂಡವನನ್ನು ಎದುರಿಸುತ್ತಿದ್ದಾಳೆ. ನಾಟಕ ಮಾಡಿ ಮತ್ತೆ ಶ್ರೇಷ್ಠ ಮನೆ ಸೇರಿದ ಸುಂದರಿ ಮಾತನ್ನು ಕೇಳುವ ಮನೆ ಒಡತಿ, ನೀನು ಬೇರೆಲ್ಲೂ ಹೋಗುವ ಬದಲಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ನೀಡು ಎನ್ನುತ್ತಾಳೆ. ಪೊಲೀಸ್ ಸ್ಟೇಷನ್ ಎನ್ನುತ್ತಿದ್ದಂತೆ ಸುಂದರಿ ತಾಂಡವ ಇಬ್ಬರು ಬೆಚ್ಚಿ ಬೀಳುತ್ತಾಳೆ. ಮತ್ತೆ ತನ್ನ ನಾಟಕ ಮುಂದುವರಿಸಿ, ಸುಂದರಿ ಬೇಡ, ನಾನು ನಮ್ಮ ಅತ್ತೆ ಮನೆಗೆ ಹೋಗುತ್ತೇನೆ. ಇವರು ನನಗೆ ಊಟ ಕೊಡುವುದಿಲ್ಲ, ಊಟ ಕೇಳಿದರೆ ನನ್ನ ಮೇಲೆ ಕಳ್ಳತನದ ಆರೋಪ ಹೊರಿಸುತ್ತಾರೆ ಎಂದು ನಾಟಕವಾಡಿ ಕಣ್ಣೀರು ಹರಿಸುತ್ತಾಳೆ. ನಿನ್ನ ಅಮ್ಮನಿಗೆ ಮನೆಯಲ್ಲಿ ಜಾಗ ಇಲ್ಲದಿದ್ದರೆ ನೀನು ನಿನ್ನ ಹೆಂಡತಿ ಇಬ್ಬರು ಮನೆ ಬಿಟ್ಟು ಹೊರಡಿ ಎಂದು ಮನೆ ಒಡತಿ ಎಚ್ಚರಿಸುತ್ತಾಳೆ. ಕೊನೆಗೂ ತಾಂಡವ ಮುಂದಾಗಬಹುದಾದ ಅನಾಹುತಕ್ಕೆ ಹೆದರಿ ಸುಂದರಿಯನ್ನು ವಾಪಸ್ ಮನೆಗೆ ಕರೆಯುತ್ತಾನೆ. ಈತ ಅಪ್ಪನನ್ನು ನೋಡಬೇಕೆನ್ನುವ ತನ್ಮಯಿಗೆ ಮತ್ತೆ ನಿರಾಸೆಯಾಗುತ್ತದೆ. ಅಪ್ಪ ಏಕೆ ಬರಲಿಲ್ಲ ಎಂದು ಭಾಗ್ಯಳನ್ನು ಕೇಳುತ್ತಾನೆ. ಆದರೆ ಭಾಗ್ಯ ಈಗಲೂ ಮಕ್ಕಳು ಮುಂದೆ ಆತರ ತಂದೆ ಒಳ್ಳೆಯ ಮನುಷ್ಯ ಎಂಬಂತೆ ಬಿಂಬಿಸುತ್ತಾಳೆ. ಆದರೆ ಬೆಳೆಯುವ ಮಕ್ಕಳಿಗೆ ಎಲ್ಲವೂ ಅರ್ಥವಾಗುತ್ತದೆ ಅನ್ನೋದು ಭಾಗ್ಯಗೂ ಗೊತ್ತು. ಎಷ್ಟು ಕರೆದರೂ ಅಪ್ಪ ನಮ್ಮನ್ನು ನೋಡಲು ಬರುತ್ತಿಲ್ಲ, ನನಗೆ ಎಲ್ಲವೂ ಅರ್ಥವಾಗುತ್ತದೆ, ಅವರು ಬರೋದಿಲ್ಲ ಎಂದಿರುತ್ತಾರೆ. ಅದಕ್ಕೆ ನೀವು ಕೋಪಗೊಂಡು ಅವರ ಮೇಲೆ ರೇಗಾಡಿದ್ರೆ, ಒಂದು ವೇಳೆ ಅಪ್ಪ ನನ್ನನ್ನು ನೋಡಲು ಬಂದರೂ ನನಗೆ ಅವರು ಬೇಡ ಎಂದು ಕೋಪದಿಂದ ಗುಂಡಣ್ಣ ಮನೆಯೊಳಗೆ ಹೋಗುತ್ತಾನೆ. ಮಗನ ವಿಚಾರ ಕುಸುಮಗೆ ಗೊತ್ತಾಗಿ ಬಿಡ್ತು. ಭಾಗ್ಯ ಮನೆ ಒಳಗೆ ಬರುತ್ತಿದ್ದಂತೆ ಕುಸುಮ, ಸುನಂದಪ್ಪ ಹಾಗೂ ಪೂಜಾ ಗಾಬರಿಯಿಂದ ಇರುವುದನ್ನು ನೋಡಿದ ಭಾಗ್ಯ ಏನಾಯ್ತು ಎಂದು ಕೇಳುತ್ತಾಳೆ. ಆಗ ಕುಸುಮ ಒಡವೆ ಬಗ್ಗೆ ಹೇಳುತ್ತಾಳೆ. ಆ ಒಡವೆ ಎಲ್ಲಿಟ್ಟಿದ್ಯಾ, ಬೇಗ ಕೊಡು, ಅವರಿಗೆ ಕೊಟ್ಟು ಬಿಡುತ್ತೇನೆ ಎಂದು ಮನವಿ ಮಾಡುತ್ತಾಳೆ. ಸುನಂದ ಹಾಗೂ ಪೂಜಾ ನನ್ನಿಂದ ನಾವು ಕಳ್ಳತನ ಮಾಪಾದನೆ ಹೊರತು ಬೇಕಾಯಿತು ಎಂದು ಹೇಳುತ್ತಾರೆ. ತಾನು ಗಿರವಿ ಇಟ್ಟ ಒಡವೆ ಜೊತೆ ನೆರೆಮನೆಯವರ ಒಡವೆ ಇದ್ದುದನ್ನು ಆಗಲೇ ಭಾಗ್ಯಗೆ ಅರಿವಾಗುತ್ತದೆ. ಆದರೆ ಕುಸುಮಗೆ ನಿಜ ವಿಚಾರ ಹೇಳದ ಭಾಗ್ಯ ಬೇರೆ ಒಡವೆಯನ್ನು ಗಿರವಿ ಇಟ್ಟು ಅದನ್ನು ಬಿಡಿಸಿಕೊಂಡು ಬಂದರಾಯಿತು ಎಂದು ಒಳಗೆ ಹೋದರೆ ಅಲ್ಲಿ ಬೇರೆ ಯಾವ ಒಡವೆ ಇರುವುದಿಲ್ಲ. ಕುಸುಮಗೆ ಭಾಗ್ಯ ವರ್ತನೆ ಅರ್ಥವಾಗುವುದಿಲ್ಲ. ಒಡವೆಯಲ್ಲಿ ಹೇಳು ಎಂದು ಗದರಿಸುತ್ತಾಳೆ. ಅತ್ತೆ ಮಾತಿಗೆ ಹೆದರುವ ಭಾಗ್ಯ, ಇವರು ಮನೆ ಕಂತು ಕಟ್ಟಿರುವುದಿಲ್ಲ ಅಂತೆ, ಆದ್ದರಿಂದ ಒಡವೆ ಗಿರವಿ ಇಟ್ಟು ನಾನೇ ಮನೆ ಕಂತು ಕಟ್ಟಿ ಬಂದೆ ಎಂದಾಗ ಕುಸುಮಗೆ ಗಾಬರಿಯಾಗುತ್ತದೆ. ಮಗನ ಅಸಲಿ ಬುದ್ಧಿ ತಿಳಿದ ಕುಸುಮಗೆ ಭಾರಿ ಆಘಾತವಾಗಿ ಎದೆನೋವು ಕಾಣಿಸಿಕೊಳ್ಳುತ್ತದೆ. ಅತ್ತೆ ಪರಿಸ್ಥಿತಿ ಕಂಡು ಭಾಗ್ಯ ಗಾಬರಿಯಾಗುತ್ತದೆ. ಇದೇ ಒಂದು ವೇಳೆ ನಾನು ನಿಜ ಹೇಳಿದರೆ ಅತ್ತೆಗೆ ಸಮಸ್ಯೆ ಆಗಬಹುದು ಅನ್ನೋ ರೀತಿ ಭಾಗ್ಯ ಕನಸು ಕಾಣುತ್ತಾ, ಅಥವಾ ನಿಜವಾಗಲೂ ಕುಸುಮಗೆ ಆ ರೀತಿ ಆಗುತ್ತದೆ ಎಂದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.